ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಾಲಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ SSGD ಯಾರೆಲ್ಲ ಅಪ್ಲೈ ಮಾಡಿದ್ರೆ ಏನು ಡಿಸೆಂಬರ್ 31ಗೆ ಎಂಡ್ ಆಯಿತು SSGD ಅಪ್ಲಿಕೇಶನ್. ಆ ಒಂದು ಅಪ್ಲಿಕೇಶನ್ ಯಾರೆಲ್ಲ ಅಪ್ಲೈ ಮಾಡಿದ್ರೆ ಅಂಥವ್ರಿಗೆ ಈ ಒಂದು ಸಿಹಿ ಸುದ್ದಿ, ಅದ್ರ ಜೊತೆಗೆ ಒಂದು ಕೈ ಸುದ್ದಿನೂ ಸಹ ಇದೆ. ಹಾಗೆಯೇ ಇನ್ನೊಂದು ಏನು ಎಂಬುದನ್ನು ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಯಾರು ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಹಾಗೆಯೇ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, SSC/MTS ಏನು ಜೂನಲ್ಲಿ ಮತ್ತು ಜುಲೈಯಲ್ಲಿ ಕಾಲಾಗಿತ್ತು. ಆ ಒಂದು ಎಕ್ಸಾಮ್ ಡೇಟನ್ನು ಸಹ ಈಗ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಆ ಒಂದು ಎಕ್ಸಾಮ್ ಡೇಟನ್ನು ಮತ್ತು ಎಕ್ಸಾಮ್ ಸಿಟಿ ಯಾವ ಒಂದು ದಿನಾಂಕದಿಂದ ನೀವು ಸೆಲೆಕ್ಟ್ ಮಾಡ್ಕೊಬೋದು ಅನ್ನೋದನ್ನು ಈ ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಮುಖಾಂತರ ಅವರು ತಿಳಿಸಿದ್ದಾರೆ. ಸೊ ಇನ್ನೊಂದು ಏನಂತಂದರೆ SSGD ಏನು ಡಿಸೆಂಬರ್ 31 ಎಂಡ್ ಆಯಿತು. ಆ ಒಂದು ಅಪ್ಲಿಕೇಶನ್ ಎಕ್ಸಾಮ್ ಡೇಟನ್ನು ಅನೌನ್ಸ್ಮೆಂಟ್ ಮಾಡಿರುವಂಥದ್ದು. ಏನು ಇಲ್ಲಿ ನೋಡ್ಬೋದು, ಫೆಬ್ರವರಿ 23ನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ನಿಮ್ಮ ಒಂದು ಎಕ್ಸಾಮ್ ಡೇಟ್ ಏನು ಕೈ ಸುದ್ದಿ ಅಂತ ಹೇಳಿದ್ನೋ ಆ ಒಂದು ಕೈ ಸುದ್ದಿ ಇದೆ ನೋಡಿ. ಯಾಕಂದರೆ ಹಿಂದಿನ ಬಾರಿ ಡೆಲ್ಲಿ ಪೊಲೀಸ್ನಲ್ಲಿ 4-5 ಹುದ್ದೆಗಳು ಕಾಲಾಗಿತ್ತು. ಹೆಡ್ ಕಾನ್ಸ್ಟೇಬಲ್ ಇನ್ನು ಡೇವರ್ ಪೋಸ್ಟ್ಗಳಿಗೆ ಎಲ್ಲ ಕಾಲಾಗಿತ್ತು. ಆಗ ಅರ್ಧಕ್ಕರ್ಧ ಜನ ಈ ಒಂದು ಸ್ಲಾಟ್ ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟನ್ನು ಸೆಲೆಕ್ಟ್ ಮಾಡ್ಕೊಂಡಿದೆ. ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಇಲ್ಲದೆ, ಹಾಗೆ ಎಕ್ಸಾಮ್ ಬರೆಯೋದಕ್ಕೂ ಸಹ ಅವಕಾಶ ಸಿಗಲಿಲ್ಲ. ಅದಕ್ಕಾಗಿ ಈ ಒಂದು ಮಾಹಿತಿಯನ್ನು ನಿಮ್ಮ ಬಳಿ ಇಡ್ತಿದ್ದೀನಿ. SSGD ಯಾರೆಲ್ಲ ಆಕಾಂಕ್ಷಿಗಳು ಅಪ್ಲೈ ಮಾಡಿದ್ರು ಅಂಥವ್ರು ದಯವಿಟ್ಟು ನಿಮ್ಮ ಒಂದು ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಡೇಟನ್ನು ಆಯ್ಕೆ ಮಾಡ್ಕೊಳೋದನ್ನು ಮರೆಯೋದಕ್ಕೆ ಹೋಗ್ಬಿಡಿ. ನೀವು ಅಪ್ಲಿಕೇಶನ್ ಹಾಕಿದರೆ ಎಕ್ಸಾಮ್ ಡೇಟು SSC ಅವರೇ ಪ್ರೊವೈಡ್ ಮಾಡ್ತಾರೆ ಅಂತ ಅನ್ನೋದು ನಿಮ್ಮ ಒಂದು ತಪ್ಪು ಕಲ್ಪನೆ. ಯಾಕಂದರೆ ಸೈಬರ್ಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ ಹಾಕಿ DDಯನ್ನು ತುಂಬಿ ಇದಕ್ಕೆ ಸಾಕಷ್ಟು ಒಂದು 200-300 ರೂಪಾಯಿಗಳನ್ನು ನೀವು ಖರ್ಚು ಮಾಡಿರ್ತೀರ. ಹಂಗಾಗಿ ಈ ಒಂದು ಸ್ಲಾಟ್ ಸೆಲೆಕ್ಟೆಡ್ ಮಾಡ್ಕೊಳೋದ ಒಂದು 5-10 ನಿಮಿಷಕ್ಕೆ ನೀವು ಈ ಒಂದು ಎಕ್ಸಾಮ್ ಡೇಟ್ ಏನು ಎಕ್ಸಾಮ್ ಅವಕಾಶವನ್ನೇ ಕಳ್ಕೊತೀರ. ಹಂಗಾಗಿ ಈ ಒಂದು ಎಕ್ಸಾಮ್ ಸ್ಲಾಟನ್ನು ಸೆಲೆಕ್ಟ್ ಮಾಡ್ಕೊಳೋದ ಮರೆಯಬೇಡಿ. ಹಾಗೆ ನಾನು ಇಲ್ಲಿ ನೋಡ್ಬೋದು, SSGD ಯಾವಾಗಿಂದ ಈ ಒಂದು ಎಕ್ಸಾಮ್ ಸ್ಲಾಟನ್ನು ಸೆಲೆಕ್ಟ್ ಮಾಡ್ಕೊಬೋದಂದರೆ ಇಲ್ಲಿ ವಿಲ್ ಬಿ ಇನ್ಫಾರ್ಮ್ ಇನ್ ಡ್ಯೂ ಕೋರ್ಸ್, ಅಂದರೆ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ಫಾರ್ಮ್ ಮಾಡ್ತಾರೆ ಅಂತ ಹೇಳಿದರೆ, ಅಂದರೆ ಜನವರಿ ಎಂಡು, ಅಂದರೆ ಜನವರಿ ಲಾಸ್ಟ್ ವೀಕಲ್ಲಿ ಈ ಒಂದು ಅನೌನ್ಸ್ಮೆಂಟ್ ಮಾಡ್ಬೋದು ಅಂತ ನಾನು ಒಂದು ಅನಿಸಿಕೆ. ಸೊ ಹಂಗಾಗಿ ನನ್ನ ಬಳಿ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಎಕ್ಸಾಮ್ಸ್ ಡೇಟು ಮತ್ತು ಎಕ್ಸಾಮ್ ಸಿಟಿ ಆಯ್ಕೆ ಮಾಡ್ಕೊಳೋದ್ರಲ್ಲಿ ಯಾರು ಸಹ ಮರೆಯೋದಕ್ಕೆ ಹೋಗಬೇಡಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.